ಅಧ್ಯಕ್ಷರಿದ್ದಾರೆ. ಅದೇ ರೀತಿ ಮಂಗಳೂರು ನಗರ ಉಪಾಧ್ಯಕ್ಷರಾದಂಥ ಅಶ್ರಫ್ ಬಟ್ಟೂರ್ ಅವರು ಸಹ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಈ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಲು ರಾಷ್ಟ್ರೀಯ ಕಾರ್ಯದರ್ಶಿ ರಿಯಾಜ್ ಫರೀದ್ ಭೇಟಿಯನ್ನು. ಆತ್ಮೀಯ ಪತ್ರಕರ್ತ ಮಿತ್ರರೇ, ತಮಗೆಲ್ಲರಿಗೂ ಕೂಡ ಶುಭ ಸಂಜೆಯ ಶುಭಕಾಮನೆಗಳೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೇ 1ನೇ ತಾರೀಕಿನಂದು ರಾತ್ರಿ ಸುಮಾರು 8:30 ಗಂಟೆಯ ಹೊತ್ತಿಗೆ ಒಬ್ಬ ರೌಡಿ ಶೀಟರ್ನ ಹತ್ಯೆ ನಡೆಯುತ್ತದೆ. ಹತ್ಯೆ ನಡೆದ ನಂತರ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಪ್ರಕ್ಷುಬ್ಧ ವಾತಾವರಣಕ್ಕೆ ತಿರುಗ್ತದೆ. ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ ಬಂದ್ಗೆ ಕರೆಯನ್ನು ಕೂಡ ನೀಡ್ತದೆ. ಇಲ್ಲಿಯ ಪೊಲೀಸ್ ಇಲಾಖೆ ಅತ್ಯಂತ ಕ್ಷಿಪ್ರ ಕಾರ್ಯಾಚರಣೆಯೊಂದಿಗೆ 24 ಗಂಟೆಯ ಒಳಗಾಗಿ ಆರೋಪಿತರನ್ನು ಬಂಧನವನ್ನು ಕೂಡ ಮಾಡ್ತದೆ. ಅಂದರೆ ಕಾನೂನು ಪ್ರಕಾರ ಪೊಲೀಸ್ ಇಲಾಖೆ ಯಾವ ರೀತಿಯಲ್ಲಿ ನಡ್ಕೊಳ್ಬೇಕಾಗಿತ್ತ ಆ ಎಲ್ಲ ರೀತಿಯ ಆಗುಹೋಗುಗಳಲ್ಲಿ ಈ ಒಂದು ಪ್ರಕರಣದ ಗಂಭೀರತೆಯನ್ನು ಅರಿತು ಪೊಲೀಸ್ ಇಲಾಖೆ ಕ್ಷಿಪ್ರ ಕಾರ್ಯಾಚರಣೆ ನಡೆಸಿದ ಹೊರತಾಗಿಯೂ ಇವತ್ತು 6ನೇ ತಾರೀಕು ಇಂದಿನ ದಿನದವರೆಗೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಬೂದಿ ಮುಚ್ಚಿದ ಕೆಂಡದಂತಿದೆ. ಇಲ್ಲಿಯ ವಾತಾವರಣವನ್ನು ತಿಳಿಯಾಗಲು ಬಿಡ್ತಾ ಇಲ್ಲ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ. ನಿನ್ನೆ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಹೊತ್ತಿ ಉರಿಸುವಂತಹ ಹೇಳಿಕೆಗಳನ್ನು ಇವತ್ತು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ ನೀಡ್ತಾ ಇದೆ. ಪೊಲೀಸರ ದಿಕ್ಕು ತಪ್ಪಿಸುವಂತಹ, ಪೊಲೀಸರ ಆ ಒಂದು ವಿಚಾರಣೆ ಏನಿದೆ, ತನಿಖೆ ಏನಿದೆ, ತನಿಖೆಯ ದಿಕ್ಕು ತಪ್ಪಿಸುವಂತಹ ಹೇಳಿಕೆಗಳು ಇವತ್ತು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ ನಡೆಸ್ತಾ ಇದೆ. ಅಷ್ಟು ಮಾತ್ರವಲ್ಲ, ಸಾಂವಿಧಾನಿಕ ಹುದ್ದೆಯನ್ನು ಹೊಂದಿರತಕ್ಕಂತಹ ಜಿಲ್ಲೆಯ BJP ಶಾಸಕರು ವಿವಿಧ ಕಡೆ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಇವತ್ತು ಪೊಲೀಸ್ ಇಲಾಖೆಯನ್ನೇ ಪ್ರಶ್ನಿಸುವಂತಹ ಮತ್ತು ಜನರಿಗೆ ತಪ್ಪು ಸಂದೇಶಗಳನ್ನು ನೀಡುವಂತಹ, ಮುಸ್ಲಿಂ ಸಮುದಾಯದ ಬಗ್ಗೆ ತಪ್ಪು ಕಲ್ಪನೆಗಳನ್ನು ಬಿತ್ತಿ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವಂತಹ ಕ್ರಿಯೆಯಲ್ಲಿ ಇವತ್ತು BJPಯ ಶಾಸಕರು ತೊಡಗಿದ್ದಾರೆ. ಜಿಲ್ಲೆಯನ್ನು ಮತ್ತಷ್ಟು ಕೋಮು ಸ್ಥಿತಿಗೆ ತಳ್ಳುವಂತಹ ಪ್ರಕ್ರಿಯೆಗಳು ಜಿಲ್ಲೆಯಲ್ಲಿ ಅವ್ಯಾಹತವಾಗಿ ನಡೀತಾ ಇದೆ. ಈ ಒಂದು ವಿಚಾರಗಳನ್ನು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಖಂಡಿಸ್ತದೆ. ಮಾತ್ರವಲ್ಲ, ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮಗೆ ಕೇಳಲಿಕ್ಕಿರುವಂಥದ್ದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಒಂದು ಕೋಮು ಉದ್ವಿಗ್ನ ವಾತಾವರಣವನ್ನು ಸೃಷ್ಟಿಸ್ತಾ ಇರತಕ್ಕಂತಹ ಶರಣ್ ಪಂಪೇಲ್ ಮತ್ತು ಅವರ ಸಂಗಡಿಗರನ್ನು, ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳದ ನಾಯಕರನ್ನು ಯಾತಕ್ಕಾಗಿ ಪೊಲೀಸ್ ಇಲಾಖೆ ಹದ್ದುಬಸ್ತಿನಲ್ಲಿ ಇಡುವಂತಹ ಪ್ರಯತ್ನವನ್ನು ಮಾಡುವುದಿಲ್ಲ ಮತ್ತು ಅವರ ಮೇಲೆ ನಾನ್ ಬೇಲೆಬಲ್ ಅಫೆನ್ಸ್ ಈಗಾಗಲೇ ರಿಜಿಸ್ಟರ್ ಆಗಿದೆ, FIR ದಾಖಲಾಗಿರ್ತದೆ. ಜಾಮೀನು ರಹಿತ ಪ್ರಕರಣ ದಾಖಲಾಗಿದ್ದರೂ ಕೂಡ ಅವರಿಗೆ ಪತ್ರಿಕಾಗೋಷ್ಠಿಯನ್ನು ನಡೆಸಲಿಕ್ಕೆ ಅವಕಾಶಗಳನ್ನು ಮಾಡಿಕೊಡಲಾಗ್ತದೆ ಮತ್ತು ನಿರಂತರವಾಗಿ ಅವರು ಸಮಾಜದಲ್ಲಿ ತಿರುಗಾಡುವಂತಹ ಒಂದು ಅವಕಾಶವನ್ನು ಇವತ್ತು ಪೊಲೀಸ್ ಇಲಾಖೆ ನೀಡ್ತಾ ಇದೆ ಅಂತ ಹೇಳಿದರೆ, ಬಜರಂಗದಳ ಮತ್ತು ವಿಶ್ವ ಹಿಂದೂ ಪರಿಷತ್ತಿಗೆ ಜಿಲ್ಲೆಯ ಸ್ವಾಸ್ಥ್ಯವನ್ನು ಕೆಡವಲಿಕ್ಕೋಸ್ಕರನೇ ಪೊಲೀಸ್ ಇಲಾಖೆ ಅವರನ್ನು ಸುಮ್ಮನೆ ಬಿಟ್ಟಿದೆಯಾ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಈ ಮೂಲಕ ನಾವು ಕೇಳಬೇಕಾಗ್ತದೆ ಬಂಧುಗಳೇ. ಕಳೆದ ಮೇ 1ರಿಂದ ಇವತ್ತಿನವರೆಗೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 8 ಜಾಗದಲ್ಲಿ ಚೂರಿಗಿರಿತನ ಪ್ರಕರಣ ನಡೆಯಿತು. 2ರಿಂದ 4 ಕಡೆ ಮುಸ್ಲಿಂ ಯುವಕರನ್ನು ತಲವಾರು ಹಿಡಿದು ಅಟ್ಟಾಡಿಸಲಾಯಿತು. 6 ಸರ್ಕಾರಿ ಬಸ್ಗಳಿಗೆ ಕಲ್ಲು ತೂರಾಟ ಮಾಡಲಾಯಿತು. ರಸ್ತೆ ಮಧ್ಯೆ ಟೈರ್ಗಳಿಗೆ ಬೆಂಕಿ ಹಚ್ಚಿ ರಸ್ತೆಯನ್ನು ಬಂದ್ ಮಾಡಲಾಯಿತು. ಪೊಲೀಸ್ ಇಲಾಖೆಯ ಅಧಿಕೃತ ಹೇಳಿಕೆಗಳ ಪ್ರಕಾರ ಮೇ 1ರಿಂದ ನಿನ್ನೆಯವರೆಗೆ ಸುಮಾರು 40ಕ್ಕಿಂತಲೂ ಅಧಿಕ FIRಗಳನ್ನು ನಾವು ದಾಖಲಿಸಿದ್ದೇವೆ ಅಂತ ಹೇಳಿ ಪೊಲೀಸ್ ಇಲಾಖೆ ಹೇಳ್ತದೆ. ಆದರೆ ಈ 40 FIRಗಳು ದಾಖಲಿಸಲ್ಪಡಲಿಕ್ಕೆ ಮೂಲ ಕಾರಣಕರ್ತರಾಗಿರ್ತಕ್ಕಂತಹ ಆ ಎಲ್ಲ ಪ್ರಕರಣಗಳ ಪ್ರಥಮ ಆರೋಪಿಯಾಗಿ ಗುರುತಿಸಲ್ಪಡ್ತಾ ಇರತಕ್ಕಂತಹ ಶರಣ್ ಪಂಪೇಲ್ರವರ ಬಗ್ಗೆ ಯಾಕೆ ಪೊಲೀಸ್ ಇಲಾಖೆಗೆ ಮೃದು ಧೋರಣೆ ಅನ್ನುವಂತಹ ಪ್ರಶ್ನೆಯನ್ನಾಗಿರ್ತದೆ ಇವತ್ತು ನಾವು ಕೇಳ್ತಾ ಇರುವಂಥದ್ದು.
ಶರಣ್ ಪಂಪೇಲ್ ಮತ್ತು ಇದಕ್ಕೆ ಕುಮ್ಮಕ್ಕು ನೀಡ್ತಾ ಇರತಕ್ಕಂತಹ ಹರೀಶ್ ಪೂಂಜಾ ಅನ್ನುವಂತಹ ಒಬ್ಬ ಕೋಮುವಾದಿ ಶಾಸಕ ಅವರ ಮೇಲೆ ನಿಷ್ಪಕ್ಷಪಾತವಾದಂತಹ ಒಂದು ಕಾನೂನು ಕ್ರಮ ಯಾವುದೇ ತೊಡರಿಲ್ಲದೆ ಅವರನ್ನು ಬಂಧಿಸಲ್ಪಡುವಂತಹ ಒಂದು ಕಾನೂನು ಕ್ರಮವನ್ನು ಇವತ್ತು ಜಿಲ್ಲೆಯ ಜನತೆ ಎದುರು ನೋಡ್ತಾ ಇದ್ದಾರೆ. ಇವತ್ತು ಬಹಳಷ್ಟು ದೊಡ್ಡ ದೊಡ್ಡ ವಿಚಾರಗಳೆಲ್ಲ ಹೇಳುವಂತಹ ಪುಂಗಿ ಊದುವಂತಹ ಮಾಧ್ಯಮದಲ್ಲಿ ಬಂದು ಪುಂಗಿ ಓದುವಂತಹ BJP ಶಾಸಕರು ಬಹಳಷ್ಟು ವಿಚಾರಗಳನ್ನು ಅವರು ಹೇಳ್ತಾರೆ. ಇದನ್ನು ನಾವು NIAಗೆ ತನಿಖೆ, ರಾಷ್ಟ್ರೀಯ ತನಿಖಾ ದಳಕ್ಕೆ ನೀಡಬೇಕು ಮತ್ತು ಇದರಲ್ಲಿ ಬೇರೆ ಬೇರೆ ತರಬೇತಿಗಳನ್ನು ನೀಡುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಈ ರೀತಿ ಪುಂಗಿ ಊದುವಂಥವರು ಅವರು ನಮಗೆ ಸ್ಪಷ್ಟಪಡಿಸಬೇಕಾಗಿದೆ. ಮೇ 27ರಂದು ಒಂದು ಮಾನಸಿಕ ಅಸ್ವಸ್ಥ ಅಂತ ಹೇಳುವಂತಹ ಅವರಿಗೆ ಯಾರನ್ನು ಕೂಡ ಉದ್ರೇಕಿಸುವಂತಹ ಅಥವಾ ಕೋಮು ಭಾವನೆ ಇಲ್ಲದಂತಹ ಅತ್ಯಂತ ಮಗುವಿನ ಮನಸ್ಸಿರ್ತಕ್ಕಂತಹ ಕೇರಳದ ವಯನಾಡಿನ ಅಶ್ರಫ್ ಅನ್ನುವಂತಹ ಯುವಕನನ್ನ ಸುಮಾರು 50 ಮಂದಿಯ ಗುಂಪು ಉತ್ತರ ಪ್ರದೇಶದಲ್ಲಿ, ಬಿಹಾರದಲ್ಲಿ ಮತ್ತು ಜಾರ್ಖಂಡ್ನಲ್ಲಿ ಯಾವ ರೀತಿ ಗುಂಪು ಹಿಂಸೆ ಮಾಡಿ ಮನುಷ್ಯರನ್ನ ಕೊಳ್ತಾರೆ, ಆ ರೀತಿ ಒಂದು ರಾಕ್ಷಸೀಯವಾಗಿ ಕೊಂದಂತಹ ಪ್ರಕರಣದಲ್ಲಿ ಯಾಕಾಗಿ ಇವರು NIA ಅಥವಾ ರಾಷ್ಟ್ರೀಯ ತನಿಖಾ ದಳದ ಆ ಒಂದು ಅನ್ವೇಷಣೆಯನ್ನ ಇವರು ವ್ಯಕ್ತಪಡಿಸಲಿಲ್ಲ? ಯಾಕಂತ ಹೇಳಿದರೆ ಅವರೆಲ್ಲರೂ ಕೂಡ ಹಿಂದೂ ಭಯೋತ್ಪಾದಕರಾಗಿದ್ದರು, ಹಿಂದುತ್ವವನ್ನು ಪ್ರತಿಪಾದನೆ ಮಾಡುವಂತಹ ವ್ಯಕ್ತಿಗಳಾಗಿದ್ದರು, ಅಥವಾ RSSನ ಸಂಘ ಪರಿವಾರದೊಂದಿಗೆ ಗುರುತಿಸಲ್ಪಡುವಂತಹ ವ್ಯಕ್ತಿಗಳಾಗಿದ್ದರು. ಆ ಕಾರಣಕ್ಕಾಗಿ ಇಲ್ಲಿಯ ಪೊಲೀಸ್ ಇಲಾಖೆ ಕೂಡ ಅವತ್ತು ಬಹಳಷ್ಟು ಮೃದು ಧೋರಣೆಯನ್ನು ತೋರಿತ್ತು. ಸಾರ್ವಜನಿಕ ಇಲಾಖೆಯಲ್ಲಿ ಬಂದಂತಹ ದೊಡ್ಡ ಒಂದು ಧ್ವನಿಯ ಕಾರಣದಿಂದಾಗಿ ಇವತ್ತು ಆ ಒಂದು ಕುಟುಂಬಕ್ಕೆ FIR ಆಗಿ ಸುಮಾರು 21 ಮಂದಿ ಇವತ್ತು ಜೈಲು ಕಂಬಿಯನ್ನು ಎನಿಸ್ತಾ ಇದ್ದಾರೆ. ಇಲ್ಲಿಯ ಪೊಲೀಸ್ ಕಮಿಷನರೇ ಹೇಳಿದ ಹಾಗೆ ಸುಮಾರು 50 ಮಂದಿಯ ತಂಡ ಆ ಒಂದು ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದೆ ಅಂತ ಹೇಳಿ. ಮಾಜಿ ಕಾರ್ಪೊರೇಟ್ನ ಪತಿಯಾಗಿರ್ತಕ್ಕಂತಹ ರವೀಂದ್ರ ಅನ್ನುವಂತಹ ವ್ಯಕ್ತಿಯನ್ನ ಇನ್ನೂ ಕೂಡ ಬಂಧನ ಮಾಡಲಿಲ್ಲ. ಅದೇ ರೀತಿ ಬೇರೆ ಬೇರೆ ವ್ಯಕ್ತಿಗಳು ಅದರಲ್ಲಿ ಗುರುತಿಸಲ್ಪಟ್ಟಿದ್ದಾರೆ. ಅವರ ಮುಖಪರಿಚಯವನ್ನ ಅದರ ಸಾಕ್ಷಿಗಳು ತಿಳಿಸಿದ್ರು ಕೂಡ ರಾಜಕೀಯ ಒತ್ತಡಕ್ಕಾಗಿ ಅವರನ್ನ ಬಂಧಿಸಲಾಗ್ತಾ ಇಲ್ಲ. ಅಂದ್ರೆ ಇವರಿಗೆ ಆ ಒಂದು ಅಶ್ರಫ್ನ ಆ ಒಂದು ಕೊಲೆ ಕೇಸ್ನಲ್ಲಿ, ಗುಂಪು ಹಿಂಸೆ ಹತ್ಯೆಯಲ್ಲಿ ಆ ವ್ಯಕ್ತಿಗಳಿಗೆ ತರಬೇತಿ ಎಲ್ಲಿ ಯುಪಿಯ ಸಂಘ ಪರಿವಾರದ ಶಾಖೆಯಿಂದ ಸಿಕ್ಕಿರುವಂಥದ್ದ ಅಥವಾ ಜಾರ್ಖಂಡ್ನಲ್ಲಿ ಅವರಿಗೆ ನೀಡಿರುವಂಥದ್ದ, ಎಲ್ಲಿ ಅವರನ್ನು ತರಬೇತುಗೊಳಿಸಲಾಗಿದೆ ಅಥವಾ ಗುಜರಾತ್ನಲ್ಲಿ ಅವರನ್ನು ತರಬೇತುಗೊಳಿಸಲಾಗಿದೆಯಾ? ಈ ಒಂದು ಪ್ರಶ್ನೆಯೂ ಕೂಡ ಉದ್ಭವ ಆಗ್ತದಲ್ಲ. ಅದರ ಬಗ್ಗೆಯೂ ಕೂಡ NIA ತನಿಖೆ ನಡೆಯಬೇಕಾಗಿದೆ. ಅಂದರೆ ಇವರು ಈ ಒಂದು ತನಿಖೆಯ ದಿಕ್ಕನ್ನು ಸಂಪೂರ್ಣವಾಗಿ ತಪ್ಪಿಸ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ಸರಿಯಾದ ಪಥದಲ್ಲಿ ನಡೀತಾ ಇರತಕ್ಕಂತಹ ಸಂದರ್ಭದಲ್ಲಿ ಇವರು ಪೊಲೀಸರ ತನಿಖೆಯನ್ನು ದಿಕ್ಕು ತಪ್ಪಿಸಿ ಇದಕ್ಕೆ ಬೇರೆ ಹಣೆಪಟ್ಟಿಯನ್ನು ಕಟ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಪ್ರಕ್ಷುಬ್ಧ ವಾತಾವರಣವನ್ನು ನೀಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಮೂಲ ಸಾಕ್ಷಿಗಳೇನು ಅಂತ ಹೇಳಿದರೆ, ಸಾಮಾಜಿಕ ಜಾಲತಾಣಗಳಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ನಾಯಕರುಗಳನ್ನು ಗುರಿಯಾಗಿಸಿಕೊಂಡು ನಾವು ರಿವೆಂಜ್ ತೆಗಿತೇವೆ ಅನ್ನುವಂತಹ ಬೆದರಿಕೆಗಳನ್ನು ನೀಡುವಂತಹ ಅಥವಾ ಅವರನ್ನು ಗುರಿಯಾಗಿಸಿಕೊಂಡು ಕಾರ್ಯಪ್ರವೃತ್ತರಾಗಿರ್ತಕ್ಕಂತಹ ಸಂಘ ಪರಿವಾರದ ಆ ಒಂದು ಪ್ರಕ್ರಿಯೆಗಳೇನಿದೆ ಅದನ್ನು ಸುಲಲಿತವಾಗಿಸಲಿಕ್ಕೋಸ್ಕರ ಪೊಲೀಸರ ದಿಕ್ಕನ್ನು ತಪ್ಪಿಸಲಾಗ್ತಾ ಇದೆ ಅನ್ನುವಂತಹ ನೇರ ಆರೋಪವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪೊಲೀಸ್ ಇಲಾಖೆ ಧೃತಿಗೆಡಬೇಕಾಗಿಲ್ಲ ಅಥವಾ ಇವರು ಈ ದಾರಿ ತಪ್ಪಿಸುವಂತಹ ಪ್ರಯತ್ನವನ್ನು ನಡೆಸುವಂತಹ ಸಂದರ್ಭದಲ್ಲಿ ನೀವುಗಳು ವಿಚಲಿತರಾಗಬೇಕಾಗಿಲ್ಲ. ನಿಮ್ಮೊಂದಿಗೆ ಈ ಜಿಲ್ಲೆಯ ಜನತೆ ಎಲ್ಲ ವಿಧದ ಸಹಕಾರಕ್ಕೂ ಕೂಡ ತಯಾರಾಗಿದೆ. ಯಾಕೆಂತ ಹೇಳಿದರೆ ಈ ಜಿಲ್ಲೆಯ ಜನರು ಶಾಂತಿ ಪ್ರಿಯರಾಗಿದ್ದಾರೆ. ಅವರಿಗೆ ಶಾಂತಿ ಮುಖ್ಯ. ಅವರು ಹಿಂದೂ ಮುಸ್ಲಿಂ ಅಂತ ಹೇಳಿ ಹೊಡೆದಾಡುವಂತಹ ಯಾವುದೇ ನಿರೀಕ್ಷೆಗಳನ್ನು ಇಟ್ಟುಕೊಂಡವರಲ್ಲ. ಈ ಜಿಲ್ಲೆಯ ಶಾಂತಿಯನ್ನು ಬಯಸುವಂತಹ ಜನತೆ ನಿಮ್ಮೊಂದಿಗೆ ಇರುವಾಗ ಈ ಶರಣ್ ಪಂಪೇಲ್ ಅಥವಾ ವಿಶ್ವ ಹಿಂದೂ ಪರಿಷತ್ನ ನಾಯಕರು ಅಥವಾ ಬಜರಂಗ ದಳದ ಉಲ್ಲಾಸ ಆಗಿರಬಹುದು ಅಥವಾ ಇನ್ನಿತರ ವ್ಯಕ್ತಿಗಳು ನೀಡುವಂತಹ ನಿಮ್ಮನ್ನು ದಿಕ್ಕು ತಪ್ಪಿಸುವಂತಹ ಹೇಳಿಕೆಗಳಿಗೆ ನೀವು ವಿಚಲಿತರಾಗಬೇಡಿ. ನಿಮ್ಮೊಂದಿಗೆ ಜಿಲ್ಲೆಯ ಜನತೆ ಇದೆ ಅನ್ನುವುದನ್ನು ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ಆದಷ್ಟು ಬೇಗ ಶರಣ್ ಪಂಪೇಲ್ನನ್ನು ಬಂಧಿಸಿ ನೀವು ಜೈಲಿಗಟ್ಟಿದ್ರೆ ನಿಮ್ಮ ಕೆಲಸಗಳು, ಕಾನೂನಾತ್ಮಕವಾದಂತಹ ಕೆಲಸಗಳು ಇನ್ನಷ್ಟು ಸಲೀಸಾಗಿ ನಡೆಯುತ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ಕರ್ನಾಟಕ ರಾಜ್ಯದ ಗೃಹ ಸಚಿವರೊಂದಿಗೆ ಒಂದು ವಿನಂತಿ ಇದೆ. ನೀವು ಇತ್ತೀಚೆಗೆ ಮಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಾ ಹೇಳಿದ್ರಿ, ನೀವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ
ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಅನ್ನು ನಾವು ರಚಿಸುತ್ತೇವೆ ಅಂತ ಹೇಳಿ. ಇದಕ್ಕಿಂತ ಹಿಂದೆ ನೀವು ಇಲ್ಲದೇ ಜಿಲ್ಲೆಗೆ ಭೇಟಿ ನೀಡಿದ್ರಿ, ಆಂಟಿ ಕಮ್ಯುನಲ್ ವಿಂಗ್ ಅನ್ನು ಸ್ಥಾಪಿಸ್ತೇವೆ ಅಂತ ಹೇಳುವಂತಹ ಭರವಸೆಯನ್ನು ನೀಡಿ ಹೋಗಿದ್ದೀರಿ. ನಾನು ಹೇಳುವಂಥದ್ದು, ನಿಮ್ಮ ಟಾಸ್ಕ್ ಫೋರ್ಸ್ ಬರಬೇಕಾಗಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನೊಂದು ಹೆಣ ಬಿದ್ದ ನಂತರ ಅಲ್ಲ, ಇನ್ನೊಂದು ಹೆಣ ಬೀಳುವುದಕ್ಕಿಂತ ಮೊದಲು ನಿಮ್ಮ ಟಾಸ್ಕ್ ಫೋರ್ಸ್ ಬರಬೇಕು. ಇನ್ನೊಂದು ಹೆಣವನ್ನು ಬೀಳಿಸಲಿಕ್ಕೆ ಷಡ್ಯಂತ್ರವನ್ನು ಮಾಡ್ತಾ ಇರ್ತಕ್ಕಂತಹ, ಅದಕ್ಕೆ ರೂಪುರೇಷೆಗಳನ್ನು ಹಾಕಿಕೊಳ್ತಾ ಇರ್ತಕ್ಕಂತಹ ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ನ ನಾಯಕರ ಬಂಧನ ಟಾಸ್ಕ್ ಫೋರ್ಸರ ಮುಖಾಂತರ, ಅವರ ಬಂಧನದ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಟಾಸ್ಕ್ ಫೋರ್ಸ್ನ ಉದ್ಘಾಟನೆಯಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಗೃಹ ಸಚಿವರಿಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ದರಿಂದ ಈ ಎಲ್ಲ ಘಟನೆಗಳು ತಿಳಿಯಾಗಬೇಕಿದ್ರೆ ಇಂತಹ ವಿಷಜಂತುಗಳನ್ನು, ಕೋಮುವಾದಿ ಫ್ಯಾಸಿಸ್ಟ್ ಮನೋಸ್ಥಿತಿಗಳನ್ನು ಹದ್ದುಬಸ್ತಿನಲ್ಲಿಡುವಂತಹ ಕೆಲಸವನ್ನು ಮಾಧ್ಯಮ ಮಿತ್ರರಾದಂತಹ ತಾವುಗಳೆಲ್ಲ ಸೇರಿಕೊಂಡು ಜಿಲ್ಲೆಯ ಈ ಒಂದು ಸ್ವಾಸ್ಥ್ಯವನ್ನು ಕದಡುವಂತಹ ಈ ಒಂದು ಫ್ಯಾಸಿಸ್ಟರ ವಿರುದ್ಧವಾಗಿ ಒಂದು ಪತ್ರಿಕಾ ಅಭಿಯಾನ ನಡೆಯಬೇಕು. ಜಿಲ್ಲೆಯ ಅಲ್ಲಿ ಶಾಂತಿ ನೆಲೆಗೊಳಿಸಬೇಕು. ಅವೆಲ್ಲವನ್ನು ನಾವೆಲ್ಲರೂ ಒಟ್ಟಾಗಿ ಮಾಡುವಂತ ಹೇಳಿ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಲ್ಲಿ ಶವಯಾತ್ರೆಯ ಮೂಲಕ BJP ಮತ್ತು ಸಂಘ ಪರಿವಾರ ಈ ಜಿಲ್ಲೆಯನ್ನು ಒಂದು ಕೋಮು ಉದ್ವಿಗ್ನತೆ ಸೃಷ್ಟಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಎಲ್ಲ ಸಂದರ್ಭದಲ್ಲಿಯೂ ಕೂಡ ರೌಡಿ ಶೀಟರ್ಗಳು, ಹಿಂದುತ್ವ ಸಂಘಟನೆಯಲ್ಲಿ ಗುರುತಿಸಿಕೊಂಡಂತಹ ರೌಡಿ ಶೀಟರ್ಗಳು ಕೊಲೆಯಾದಂಥ ಸಂದರ್ಭದಲ್ಲಿ ಅದನ್ನು ಹಿಂದೆಯೂ ಕೂಡ ಹಲವಾರು ಘಟನೆಗಳನ್ನು ನೋಡಿರ್ಬೋದು. ರೌಡಿಸಮ್ ಮಾಡ್ತಾ ಇದ್ದಾರೆ ಅಥವಾ ಬೇರೇನಾದರೂ ಇದರಲ್ಲಿ ಅವರು ಕೊಲೆಯಾಗುವಾಗ ಅದಕ್ಕೆ ಹಿಂದುತ್ವದ ಪಟ್ಟ ಕಟ್ಟಿಕೊಂಡು ಶವಯಾತ್ರೆ ಮಾಡುವಂಥದ್ದು. ಆ ಶವಯಾತ್ರೆ ಮಾಡುವುದು ಸೆಕ್ಷನ್ ಇರುವಂಥ ಸಂದರ್ಭದಲ್ಲಿ, ಸೆಕ್ಷನ್ ಇರುವಾಗ 4 ಮಂದಿಗಿಂತ ಹೆಚ್ಚು ಮಂದಿ ಗುಂಪು ಸೇರುವ ಹಾಗಿಲ್ಲ, ಕಾರ್ಯಕ್ರಮಗಳು ಸಭೆ ಸಮಾರಂಭಗಳು ನಡೆಸುವ ಹಾಗಿಲ್ಲ. ಇಂತಹ ಸಂದರ್ಭದಲ್ಲಿ ಇವರು ಇಲ್ಲಿ ಶವಯಾತ್ರೆ ಮಾಡಿಕೊಂಡು ರಾಜಕೀಯ ಬೇಳೆ ಬೇಯಿಸ್ತಾ ಇದ್ದಾರೆ. ಆ ಶವಯಾತ್ರೆಗಳು ಹೋದಲ್ಲಿ ಎಲ್ಲ ಏನು ಕಲ್ಲು ಬಿಸಾಡುವಂಥದ್ದು, ವಾಹನಗಳಿಗೆ ಹಾನಿ ಮಾಡುವಂಥದ್ದು, ಈ ಕೇವಲ ಈ ಬಂದಿಗೆ ಅದರೊಂದಿಗೆ ಬಂದಿಗೆ ಕರೆಗೊಡುವಂಥದ್ದು. ಈ ಬಂದಿಗೆ ಕರೆಗೊಟ್ಟವರ ಮೇಲೆ FIR ಈಗ ಪೊಲೀಸ್ ಇಲಾಖೆ ಮಾಡಿದೆ. ಕೇವಲ FIR ಮಾಡಿ ಅಲ್ಲಿಗೆ ಸೀಮಿತ ಮಾಡಬಾರ್ದು. ಇವರಿಗೆ ಇದೊಂದು ಚಾಳಿಯಾಗಿ ಬಿಟ್ಟಿದೆ. ಬಂದನ್ನು ಸುಪ್ರೀಂ ಕೋರ್ಟು ಈ ದೇಶದಲ್ಲಿ ನಿಷೇಧಿಸಿದೆ, ಬಂದ್ ಮಾಡಲಿಕ್ಕೆ ಇಲ್ಲ, ಅದು ಅಸಂವಿಧಾನಿಕವಾದಂಥದ್ದು. ಆದರೆ ಇವತ್ತು ರಾಜಾರೋಷವಾಗಿ ಬಂದಿಗೆ ಕರೆಗೊಡುವ ಮೂಲಕ ಈ ಜಿಲ್ಲೆಯಲ್ಲಿ ಅರಾಜಕತೆ ಸೃಷ್ಟಿ ಮಾಡ್ತಾ ಇದ್ದಾರೆ. ಇಲ್ಲಿ ತಳವಾರು ಹಿಡ್ಕೊಂಡು ಹೋಗುವಂಥದ್ದು, ಭಯಪಡಿಸುವಂಥದ್ದು, ಸಾಮಾಜಿಕ ಜಾಲತಾಣಗಳಲ್ಲಿ ಇವರು ಏನು ಬೆದರಿಕೆ ಹಾಕುವಂಥದ್ದು, ಇಷ್ಟೆಲ್ಲ ಮಾಡಿ ಇವರು ಪತ್ರಿಕಾಗೋಷ್ಠಿ ಮಾಡಿ ಇಲ್ಲಿನ ಮುಸ್ಲಿಮರ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. ಇಲ್ಲಿ ಮುಸ್ಲಿಮರು ಇಲ್ಲಿ ಭಯಪಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ಗನ್ನು ಕೊಡಬೇಕು, ನಮಗೆ ಶಸ್ತ್ರಾಸ್ತ್ರ ಕೊಡಬೇಕು, ನಮಗೆ ಮತ್ತೊಂದು ಕೊಡಬೇಕು. ಹಾಗಾದರೆ ಇವರು ವಾಹನಗಳಲ್ಲಿ ಎಲ್ಲ ಶಸ್ತ್ರಾಸ್ತ್ರಗಳನ್ನು, ತಳುವಾರುಗಳನ್ನು ಇಟ್ಟುಕೊಂಡೇ ಇವರು ತಿರುಗಾಡ್ತಾ ಇದ್ದಾರಾ? ಇವರು ಹೇಳ್ತಾ ಇರೋದು, ಮೊನ್ನೆ ಪೊಲೀಸರು ಅಲ್ಲಿ ಸುಹಾಸ್ ಶೆಟ್ಟಿಯ ವಾಹನದಲ್ಲಿದ್ದಂತಹ ಶಸ್ತ್ರಾಸ್ತ್ರವನ್ನು ಪೊಲೀಸರು ತೆಗೆಸಿದ್ದಾರೆ. ಪೊಲೀಸರು ಮತ್ತೆ ತೆಗೆಯದೆ ಏನು ಮಾಡಬೇಕು? ಶಸ್ತ್ರಾಸ್ತ್ರ ಇಟ್ಟುಕೊಂಡು ಹೋಗಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಡ್ಬೇಕಾ ಪೊಲೀಸರು? ಒಬ್ಬ ರೌಡಿ ಶೀಟರ್ ಇಲ್ಲಿ ಅರಾಜಕತೆಯನ್ನು ಸೃಷ್ಟಿಸುವಂಥವರು, 2 ಕೊಲೆ ಆರೋಪಿ ಚೇಲಗಳನ್ನು ಇಟ್ಟುಕೊಂಡು ವಾಹನದಲ್ಲಿ ಹೋಗುವಾಗ, ಶಸ್ತ್ರಾಸ್ತ್ರಗಳನ್ನು ಇಟ್ಟುಕೊಂಡು ಹೋಗುವಾಗ ಪೊಲೀಸರ ಕೆಲಸ ಏನು? ಆ ಶಸ್ತ್ರಾಸ್ತ್ರಗಳನ್ನು ತೆಗೆಸಿಕೊಂಡು ಅವರನ್ನು ಬಂಧನ ಮಾಡಬೇಕಾದಂಥದ್ದು. ಪೊಲೀಸರು ಶಸ್ತ್ರಾಸ್ತ್ರವನ್ನು ವಾಹನದಿಂದ ತೆಗೆಸಿದ್ದು ತಪ್ಪು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಇವತ್ತು ಸಂಘ ಪರಿವಾರ BJPಯವರು ಶರಣ್ ಪಂಪಲ್ಲಿ ಮಾತಾಡ್ತಾ ಇದ್ದಾರೆ. ಹಾಗಾದರೆ ಇವರಿಗೆ ಈ ಜಿಲ್ಲೆಯಲ್ಲಿ ಗೂಂಡಾಗಿರಿ ಮಾಡಲಿಕ್ಕೆ, ಕೊಲೆ ಮಾಡಲಿಕ್ಕೆ, ಇವರು ಶಸ್ತ್ರಾಸ್ತ್ರಗಳನ್ನು ಇಟ್ಟುಕೊಂಡು ಹೋಗಲಿಕ್ಕೆ ಇವರಿಗೆ ಅವಕಾಶ ಕೊಡಬೇಕು ಪೊಲೀಸರು. ಇವತ್ತು ಪೊಲೀಸರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಪೊಲೀಸರು ಶಸ್ತ್ರಾಸ್ತ್ರ ತೆಗೆದಂಥ ಕಾರಣದಿಂದ ಆಗಿದೆ ಈ ದಾಳಿ ನಡೆದದ್ದು ಅಂತ. ಅದರಲ್ಲಿ ಕೂಡ ಧರ್ಮದ ಬಣ್ಣವನ್ನು ಕಟ್ತಾ ಇದ್ದಾರೆ. ಅಂದರೆ ಒಂದು ರೀತಿಯಲ್ಲಿ ಈ ಕೊಲೆಯನ್ನು ಇದನ್ನೀಗ ನಮ್ಮ ಏನು ನಗರ ಪೊಲೀಸ್ ವ್ಯಾಪ್ತಿಯ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು ತನಿಖೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ಆರೋಪಿಗಳನ್ನು ಬಹಳ ಕ್ಷಿಪ್ರಗತಿಯಲ್ಲಿ ಬಂಧನ ಮಾಡಿದ್ದಾರೆ. ಆ ತನಿಖೆ ನಡೆಯುತ್ತಾ ಇದೆ. ಬೇರೆ ಬೇರೆ ಕಾರಣಗಳಲ್ಲಿ ಸಮಾಜದಲ್ಲಿ ಏನು ಅಶಾಂತಿ ಸೃಷ್ಟಿಸುವವರ ಮೇಲೆ ಕ್ರಮಗಳನ್ನು ಕೂಡ, ಕೇಸುಗಳನ್ನು ಕೂಡ ದಾಖಲಿಸ್ತಾ ಇದ್ದಾರೆ. ಆದರೆ ಈ ದಾರಿಯನ್ನು ತಪ್ಪಿಸುವಂಥ ಕೆಲಸವನ್ನು ಈಗ ಇವರು ಮಾಡ್ತಾ ಇದ್ದಾರೆ. ಅದರೊಂದಿಗೆ ನಮಗೆ ಗನ್ನು ಕೊಡಬೇಕು, ರಕ್ಷಣೆಗೆ ಗನ್ನು ಕೊಡಬೇಕು. ಈ ಸಮಾಜದಲ್ಲಿ ಕೊಳ್ಳಿ ಇಡುವವರು, ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸುವವರು, ಸಮಾಜದಲ್ಲಿ ಗಲಭೆ ಮಾಡುವವರು, ತಳುವಾರು ಕಾಳಗ ಮಾಡುವವರು, ಇವರಿಗೆ ನಾಳೆ ಗನ್ನು ಸರ್ಕಾರ ಕೊಟ್ಟರೆ ಪರಿಸ್ಥಿತಿ ಏನಾಗ್ಬೋದು? ಇಂಥವರು ಇವತ್ತು ಗನ್ನು ಕೇಳ್ತಾ ಇದ್ದಾರೆ ಸರ್ಕಾರದೊಂದಿಗೆ.
ಇಲ್ಲಿ ಓಪನ್ ಆಗಿ ಬಹಳ ಬಹಿರಂಗವಾಗಿ ಇವಾಗ ಎಷ್ಟು ಓಪನ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಕಿಟಿಗೇಟಿಗಳು ವಾಯ್ಸ್ ಆಗ್ತಾ ಇದ್ದಾರೆ, ವಿಡಿಯೋ ಆಗ್ತಾ ಇದ್ದಾರೆ ಅಂತ ಹೇಳಿದರೆ ಇಲ್ಲಿ ಒಂಥರ ಭಯ ವಾತಾವರಣ ಸೃಷ್ಟಿಯಾಗ್ತಾ ಇದೆ, ಭಯದ ವಾತಾವರಣ. ಇದು ಕೇವಲ ಒಂದು ಆ್ಯಂಟಿ ಕಮ್ಯುನಲ್ ಫೋರ್ಸ್ ಮಾಡಿ ಅದು ಘೋಷಣೆ ಮಾಡಿ ಹೋದರೆ ಸಾಕಾಗುವುದಿಲ್ಲ. ಇಲ್ಲಿ ಒಂದು ವ್ಯವಸ್ಥಿತವಾದಂತಹ ಒಂದು ಫೋರ್ಸ್ ಇಲ್ಲಿ ಪರ್ಮನೆಂಟ್ ಆಗಿ ಬೇಕು. ಇದಕ್ಕೆ ಸಪರೇಟ್ ಆದಂಥ ಒಂದು ವ್ಯವಸ್ಥೆ ಬೇಕು. ಇಂತಹ ಕೋಮುವಾದಿ ಶಕ್ತಿಗಳನ್ನು ನಿಗ್ರಹಿಸಲಿಕ್ಕೆ, ಇಲ್ಲಿನ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವಂತಹ ಈ ಕೋಮು ಶಕ್ತಿಗಳನ್ನು ನಿಗ್ರಹಿಸಲಿಕ್ಕೆ ಒಂದು ಸರಿಯಾದಂಥ ಒಂದು ಪೊಲೀಸ್ ವ್ಯವಸ್ಥೆ ಬೇಕು. ಇಲ್ಲಿ ಈ ಜಿಲ್ಲೆಯ ಶಾಸಕರು, BJP ಶಾಸಕರು ಯಾವ ರೀತಿಯಲ್ಲಿ ಹೇಳಿಕೆ ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ, ಇಲ್ಲಿ ಏನು ಬೆಂಕಿಗೆ ತುಪ್ಪ ಸುರಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೊನ್ನೆ ಬೆಳ್ತಂಗಡಿ ಶಾಸಕರು ಅವರು ಹರಕುನಾಲಗೆಯಿಂದಲೇ ಪ್ರಖ್ಯಾತಿಯಾದವರು. ಏನು ಮಾತನಾಡುವುದು ಅಂತಲೂ ಅವರಿಗೆ ಗೊತ್ತಿಲ್ಲ. ಒಬ್ಬ ಶಾಸಕನಾಗಿದ್ದುಕೊಂಡು ಯಾವ ಭಾಷೆಯನ್ನು ಬಳಸಬೇಕು ಅಂತ ಹೇಳುವಂಥ ಕನಿಷ್ಠ ಜ್ಞಾನ ಕೂಡ ಅವರಿಗಿಲ್ಲ. ಮೊನ್ನೆ ಅಲ್ಲಿ ಹೋಗಿ ಉಪ್ಪಿನಂಗಡಿ ಸಮೀಪದ ತೆಕ್ಕಾರಿನಲ್ಲಿ ಗೋಪಾಲಕೃಷ್ಣ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವದಲ್ಲಿ ಅವರು ಮಾತಾಡಿದರು, ಒಂದು ಸಮುದಾಯವನ್ನು ಅವಹೇಳನ ಮಾಡುವಂಥ ರೀತಿಯಲ್ಲಿ. ಆದರೆ ನೀವೆಲ್ಲ ಅರ್ಥ ಮಾಡಿಕೊಳ್ಬೇಕು, ಇಲ್ಲಿ ಸುಹಾಸ್ ಶೆಟ್ಟಿಯ ಮರ್ಡರ್ ಆಯಿತು. ಆ ಮರ್ಡರ್ ಆದ ನಂತರ ಇಲ್ಲಿ BJP ಮತ್ತು ಸಂಘ ಪರಿವಾರದ ಆ ಹೆಸರಿನಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಇದೆಲ್ಲ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಇವರು ಬಹಳ ಕೂಲಾಗಿ ಅಲ್ಲಿ ಹೋಗಿ ಧರ್ಮದ ವಿಚಾರಗಳನ್ನು ಮಾಡಿಕೊಂಡು ಮತ್ತೆ ಕೂಡ ಇಲ್ಲಿ ಉರಿಯುವ ಏನು ಬೆಂಕಿಗೆ ತುಪ್ಪ ಸುರಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ಮುಸ್ಲಿಂ ಸಮುದಾಯವನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸ್ತಾ ಇದ್ದಾರೆ. ಅವರಿಗೆ ಆಕ್ರೋಶ ಇರುವುದು ಈ ವ್ಯವಸ್ಥೆ ಇಲ್ಲಿ ಕೊಲೆಯಾಗಿದೆ ಈ ವಿಚಾರದ ಬಗ್ಗೆ ಏನು ಆಕ್ರೋಶ ಅಲ್ಲ ಅವರಿಗೆ ಇರುವಂಥದ್ದು. ಅವರು ಬಹಳ ನಗುಮುಖದೊಂದಿಗೆ ಅಲ್ಲಿ ಮಾತಾಡ್ತಾ ಇದ್ದಾರೆ ಬ್ಯಾರಿಗಳನ್ನು. ಆದರೆ ಅವರ ಮೇಲೆ FIR ಆಗಿದೆ, ಒಂದಲ್ಲ ಹಲವಾರು FIR ಆಗಿದೆ. ನಾವು ಸರ್ಕಾರದೊಂದಿಗೆ ಕೇಳ್ತಾ ಇರುವಂಥದ್ದು, ಈ ರೀತಿಯಾಗಿ FIR ಮಾಡಿ ಇವರನ್ನು ಬಂಧನ ಮಾಡಲಿಕ್ಕೆ ಯಾಕಾಗಿ ಸಾಧ್ಯವಾಗ್ತಾ ಇಲ್ಲ? ಅದೆಲ್ಲ ಆದ ನಂತರ ನಿನ್ನೆ ಪುನಃ ಬಂದು ಅವರು ಪತ್ರಿಕಾಗೋಷ್ಠಿಯಲ್ಲಿ ಉಸ್ತುವಾರಿ ಸಚಿವರ ಬಗ್ಗೆ ಅತ್ಯಂತ ಕೆಳಮಟ್ಟದ ಪದವನ್ನು ಬಳಕೆ ಮಾಡಿ ಮಾತನಾಡಿದರು. ಒಬ್ಬರು ಉಸ್ತುವಾರಿ ಸಚಿವರ ಬಗ್ಗೆ ಈ ರೀತಿ ಮಾತನಾಡುವಾಗ ಇವರ ಮೇಲೆ ಆ್ಯಕ್ಷನ್ ಆಗ್ತಾ ಇಲ್ಲ. ಇಂತಹ ವ್ಯಕ್ತಿ ಈ ರಾಜ್ಯದ ಶಾಸನ ಸಭೆಯಲ್ಲಿ ಇರುವುದೇ ಕನ್ನಡಿಗರಾದಂಥ ನಮಗೆ ಅವಮಾನ. ಇಂಥವರನ್ನು ಬಂಧನ ಮಾಡಿ ಸರ್ಕಾರ ಇದಕ್ಕೆ ಸ್ವಾಭಿಮಾನ, ನೈತಿಕತೆ, ದಮ್ಮು, ತಾಕತ್ತು ಅಂತ ಹೇಳುವಂಥದ್ದು ಈ ಸರ್ಕಾರಕ್ಕೆ ಇದ್ದರೆ ಇಂಥ ಶಾಸಕರ ಮೇಲೆ ಸೂಕ್ತವಾದಂಥ ಕ್ರಮವನ್ನು ಕೈಗೊಂಡು ಅವರನ್ನು ಬಂಧನ ಮಾಡಿ ಜೈಲಲ್ಲಿಡಬೇಕು. ಅದೇ ರೀತಿ ಈ ಜಿಲ್ಲೆಯಲ್ಲಿ ಶಾಂತಿ ಸ್ಥಾಪನೆ ಆಗುವಂಥ ನಿಟ್ಟಿನಲ್ಲಿ ಈ ಜಿಲ್ಲೆಯಲ್ಲಿರ್ತಕ್ಕಂತಹ ಎಲ್ಲ ಏನು ಈ ಸಂಘ ಪರಿವಾರದ ಈ ಬಜರಂಗ ದಳದ ನಾಯಕರ ಮೇಲೆ ಈಗ ಯಾರ ಮೇಲೆಲ್ಲ FIR ಆಗಿದೆ, ಯಾರ ಮೇಲೆ ಎಲ್ಲ ಇಲ್ಲಿ ಬಂದಿಗೆ ಕರೆ ಕೊಟ್ಟಿದ್ದಾರೆ, ಇಲ್ಲಿ ಸ್ಟ್ಯಾಬ್ಗಳನ್ನು ಮಾಡಿದ್ದಾರೆ, ಈ ಆರೋಪಗಳಿದೆ, ಇವರನ್ನೆಲ್ಲರನ್ನೂ ಕೂಡ ಬಂಧನ ಮಾಡಿ ಜೈಲಲ್ಲಿಡಬೇಕು. ನಿನ್ನೆ ಶರಣ್ ಪಂಪೇಲ್ ಮಾತಾಡ್ತಾ ಹೇಳಿದರು, ಇಲ್ಲಿ ಅಶಾಂತಿ ಸೃಷ್ಟಿಸ್ತಾ ಇದೆ, ಭಯದ ವಾತಾವರಣ ಸೃಷ್ಟಿಸ್ತಾ ಇದ್ದಾರೆ, ಮತ್ತೊಂದು ಸೃಷ್ಟಿಸ್ತಾ ಇದ್ದಾರೆ ಇಲ್ಲಿನ ಮುಸಲ್ಮಾನರು ಅಂತ. ಈ ಜಿಲ್ಲೆಯಲ್ಲಿ ಭಯದ ವಾತಾವರಣ ಸೃಷ್ಟಿಸ್ತಾ ಇರುವಂಥವ್ರು ಯಾರು? ಇಲ್ಲಿ ಅಶಾಂತಿ ಸೃಷ್ಟಿಸ್ತಾ ಇರುವಂಥವ್ರು ಯಾರು? ಈ ಜಿಲ್ಲೆಯಲ್ಲಿ ಅಮಾಯಕರನ್ನು ಕೊಲೆ ಮಾಡಿ ಆ ಕೊಲೆಯನ್ನು ನಾವೇ ಮಾಡಿಸಿದ್ದು, ನಾವು ನುಗ್ಗಿ ಫಾಜಿಲ್ನನ್ನು ಕೊಲೆ ಮಾಡಿಸಿದ್ದೇವೆ ಅಂತ ಬಹಿರಂಗವಾಗಿ ವೇದಿಕೆಗಳಲ್ಲಿ ಮಾತನಾಡಿಕೊಂಡು ಹೋದವರು ಯಾರು? ಇವರ ಮೇಲೆ ಅವತ್ತೇ ಸರ್ಕಾರ ಕಠಿಣವಾದಂಥ ಕ್ರಮ ಕೈಗೊಂಡು ಬಂಧನ ಮಾಡಿ ಒಳಗೆ ಹಾಕಿದರೆ ಇಂಥ ಘಟನೆಗಳು ಪುನಃ ಇಲ್ಲಿ ನಡೀತಾ ಇರುವುದಿಲ್ಲ. ಈ ನಾಯಕರು ಏನಿದ್ದಾರೆ ಇಲ್ಲಿ ದ್ವೇಷ ಭಾಷಣ ಮಾಡುವಂತಹ ನಾಯಕರು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಇವರನ್ನು ಪ್ರತಿಯೊಬ್ಬರನ್ನು ಕೂಡ ಸರ್ಕಾರ ಬಂಧನ ಮಾಡಬೇಕು. ಇದು ಸೂಕ್ತ ಸಮಯವಾಗಿದ್ದರೆ ಅಂದರೆ ಈ ಜಿಲ್ಲೆಯ ಜನತೆ ಇದಕ್ಕೆ ಕಾಯ್ತಾ ಇದ್ದಾರೆ. ಇವರು ಬಂಧನ ಮಾಡಿ ಇವರನ್ನು ಒಳಗೆ ಇಡಬೇಕು. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ, ಇಲ್ಲಿ ಯಾವ ಒಬ್ಬ ನಾಯಕ ಕಲ್ಲಡ್ಕ ಪ್ರಭಾಕರ ಭಟ್ರಾಗಿರ್ಬೋದು ಅಥವಾ ಹರೀಶ್ ಪೂಂಜೆ ಆಗಿರ್ಬೋದು ಅಥವಾ ಮತ್ತೊಬ್ಬರಾಗಿರ್ಬೋದು, ಶರಣ್ ಪಂಪೇಲ್ ಆಗಿರ್ಬೋದು, ದ್ವೇಷ ಭಾಷಣ ಮಾಡುವಂತಹ ಈ ಸಂಘ ಪರಿವಾರದಲ್ಲಿ ಗುರುತಿಸಿಕೊಂಡಂತಹ ಯಾವೊಬ್ಬ ನಾಯಕನ ಮಕ್ಕಳು ಕೂಡ ಇವತ್ತು ಬೀದಿಯಲ್ಲಿ ತಳುವಾರು ಹಿಡ್ಕೊಂಡು ಹೋಗ್ತಾ ಇಲ್ಲ. ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಮುಸ್ಲಿಮರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿಕೊಂಡು ಪೋಸ್ಟ್ ಆಗ್ತಾ ಇಲ್ಲ. ಅವರೆಲ್ಲ ಒಳ್ಳೊಳ್ಳೆಯ ಕೆಲಸ ಮಾಡಿಕೊಂಡು ವಿದೇಶದಲ್ಲಿ ಹಾಯಾಗಿ ಒಳ್ಳೊಳ್ಳೆಯ ವಿದ್ಯಾಸಂಸ್ಥೆಯಲ್ಲಿ ಕಲಿತಾ ಇದ್ದಾರೆ. ಇಲ್ಲಿ ಈ ಕೆಳ ಸಮುದಾಯದ ಈ ಬಿಲ್ಲವರ ಬಂಟರ ಮಕ್ಕಳು ಇವತ್ತು ಏನು ಮಾಡ್ತಾ ಇದ್ದಾರೆ? ಬೀದಿಯಲ್ಲಿ ಬಡಿದಾಡಿಕೊಳ್ತಾ ಇದ್ದಾರೆ, ಹೆಣವಾಗ್ತಾ ಇದ್ದಾರೆ. ಇದನ್ನು ಈ ಹಿಂದೂ ಸಮಾಜ ಅರ್ಥ ಮಾಡಿಕೊಳ್ಬೇಕು. ಈ ಹಿಂದುತ್ವದ ಹೆಸರು ಹೇಳಿಕೊಂಡು, ಧರ್ಮದ ಹೆಸರು ಹೇಳಿಕೊಂಡು ಇಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡುವಂಥದ್ದು, ಮುಸಲ್ಮಾನರನ್ನು ತೋರಿಸಿಕೊಂಡು ಇಲ್ಲಿ ರಾಜಕೀಯ ಮಾಡುವಂಥದ್ದು, ವೋಟ್ ಪೊಲರೈಸೇಷನ್ ಮಾಡುವಂಥದ್ದು, ಈ ರೀತಿಯಾದಂತಹ ಈ ರಾಜಕೀಯ, ಈ ನೀಚ ರಾಜಕೀಯ, ಈ ಕೋಮು ರಾಜಕೀಯ, ಈ ಶವ ರಾಜಕೀಯ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊನೆಯಾಗಬೇಕು ಅಂತ ಹೇಳಿದರೆ ನಮ್ಮ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಸೂಕ್ತವಾಗಿ ಇಲ್ಲಿರ್ತಕ್ಕಂತಹ ಸಂಘ ಪರಿವಾರದ ನಾಯಕರ ವಿರುದ್ಧ ಕಠಿಣವಾದಂತಹ ಕಾನೂನು ಕ್ರಮವನ್ನು ಕೈಗೊಂಡು ಅವರಿಗೆ ಕಾನೂನಿನ ರುಚಿ ತೋರಿಸಬೇಕು ಅಂತ ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಆಗ್ರಹಿಸ್ತಾ ಇದ್ದೇವೆ.
ಈಗ ಈ ಒಂದು ಸುಹಾಸ್ ಹತ್ಯೆಯ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆ ಕ್ಷಿಪ್ರವಾದಂತಹ ಒಂದು ಕಾರ್ಯಾಚರಣೆ ನಡೆಸಿ ಸಂಬಂಧಪಟ್ಟ ಆರೋಪಿಗಳನ್ನು ಬಂಧನ ಮಾಡಿದೆ. ಪೊಲೀಸರು ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಈ ಒಂದು ಪ್ರಕರಣದಲ್ಲಿ ನಾವು 10 ಮಂದಿಯನ್ನು ಗುರುತಿಸಿದ್ದೇವೆ, 8 ಮಂದಿಯನ್ನು ಈಗಾಗಲೇ ಬಂಧಿಸಿದ್ದೇವೆ, 2ರನ್ನು ಬಂಧಿಸಲಿಕ್ಕೆ ಬಾಕಿ ಇದೆ, ಅವರನ್ನು ಈಗಾಗಲೇ ಗುರುತಿಸಿದೆ ಮತ್ತು ಅವರು ಆರೋಪಿತರೆಲ್ಲರೂ ಕೂಡ ಇವಾಗ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಅವರ ತನಿಖೆ ಪ್ರಗತಿಯಲ್ಲಿದೆ. ಅವರ ತನಿಖೆ ಪ್ರಗತಿಯಲ್ಲಿರ್ತಕ್ಕಂತಹ ಸಂದರ್ಭದಲ್ಲಿ ಈ ಹೇಳಿಕೆಯನ್ನು ಯಾರು ನೀಡಬೇಕಾಗಿರುವಂಥದ್ದು? ತನಿಖೆ ಮಾಡುವಂತಹ ಪೊಲೀಸ್ ಇಲಾಖೆ ಮಾಡಬೇಕಾಗಿರುವಂಥದ್ದು. ಈ ತನಿಖೆ ಮಾಡುತ್ತಿರುವಂತಹ ಪೊಲೀಸ್ ಇಲಾಖೆ ಈ ಆರೋಪವನ್ನು ಅಥವಾ ಈ ಹೇಳಿಕೆಯನ್ನು ನೀಡುತ್ತಿದ್ದರೆ ಅದರ ಬಗ್ಗೆ ನಾವು ಏನಾದರೂ ಒಂದು ಪಾಸಿಟಿವ್ ಆಗಿ ಚರ್ಚೆ ಮಾಡಬಹುದು. ಆದರೆ ಯಾರೋ ಒಬ್ಬ ಈ ಜಿಲ್ಲೆಯಲ್ಲಿ ಪ್ರಕ್ಷುಬ್ಧತೆಯನ್ನು ಸೃಷ್ಟಿ ಹಾಕಲಿಕ್ಕೆ ಅಂತ ಹೇಳಿ ಹುಟ್ಟಿಕೊಂಡಂತಹ ವ್ಯಕ್ತಿ ಮತ್ತು ನಾವು ನುಗ್ಗಿ ಹೊಡಿತೆ ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆಯನ್ನು ನೀಡುವಂತಹ ಒಬ್ಬ ಬೀದಿ ಟಪೋರಿ ಈ ರೀತಿಯ ಹೇಳಿಕೆಗಳನ್ನು ನೀಡುವಾಗ ಅದಕ್ಕೆ ನಾವು ಯಾವುದೇ ಬೆಲೆ ಕಲ್ಪಿಸಬೇಕಾಗಿಲ್ಲ, ಯಾವುದೇ ಪ್ರತಿಕ್ರಿಯೆಗಳನ್ನು ಕೂಡ ನೀಡುವಂತಹ ಅವಶ್ಯಕತೆ ಇಲ್ಲ. ಪೊಲೀಸ್ ಇಲಾಖೆ ಅವರ ಕೆಲಸವನ್ನು ಸರಾಗವಾಗಿ ಮಾಡ್ತಾರೆ. ಅವರು ಮಾಡಲಿ ಬಿಡಿ. ಅವರಿಂದ ಏನಾದರೂ ಬಂದರೆ ಆ ಸಂದರ್ಭದಲ್ಲಿ ನಾವು ಪ್ರತಿಕ್ರಿಯೆಯನ್ನು ನೀಡುವ ಅದರ ಸಭಾಧ್ಯಕ್ಷರು ಆ ಒಂದು ಘಟನೆಯ ಸಂದರ್ಭದಲ್ಲಿ ನೀಡಿದಂತಹ ಹೇಳಿಕೆಯನ್ನು ಕೂಡ ನಾವು ಕೇಳಿದ್ದೇವೆ. ಅದರ ನಂತರ ಘಟನೆ ನಡೆದ ನಂತರ ಏನು ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ರು, ಅದರ ನಂತರ ಅವರು ಹೇಳಿಕೆಯನ್ನು ಸ್ಪೀಕರ್ ಅವರು ನೀಡಿದ್ದಾರೆ. ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರು ಯಾರು ಈ ಒಂದು ಫಾಜಿಲ್ನ ಮನೆಯವರು ನನಗೆ ಫೋನ್ ಕಾಲನ್ನು ಮಾಡಿದ್ರು, ಅವರು ಈ ರೀತಿ ಹೇಳಿದ್ದಾರೆ ಅನ್ನುವಂತಹ ಅವರ ವರ್ಷನನ್ನಾಗಿರ್ತದೆ ಹೇಳಿರುವಂಥದ್ದು. ಅದರ ನಂತರವೂ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಹಸ್ತಕ್ಷೇಪವನ್ನು ಮಾಡ್ತಾ ಇಲ್ಲ ಅಂತ ಹೇಳಿ. ಸಭಾಧ್ಯಕ್ಷರ ಆ ಒಂದು ಹೇಳಿಕೆಯನ್ನು ನಾವು ಗೌರವಿಸಲೇಬೇಕಾಗಿದೆ. ಕೊನೆಗೊಳಿಸುವ. ಮತ್ತು ಜಿಲ್ಲೆಯ ಜನರು ಅರ್ಥ ಮಾಡಿಕೊಳ್ಬೇಕು. ಯಾಕೆಂತ ಹೇಳಿದರೆ, ಒಬ್ಬ ಮುಸಲ್ಮಾನನನ್ನು ಕೊಂದಂತಹ ವ್ಯಕ್ತಿಗಳನ್ನು ಹಿಡಿದುಕೊಂಡು ಅವರನ್ನು ಹಿಂದುತ್ವದ ರಕ್ಷಣೆಗಾಗಿ, ಧರ್ಮ ರಕ್ಷಣೆಗಾಗಿ ಅವರು ಸಜ್ಜಾದವರು ಮತ್ತು ಹಿಂದೂ ಧರ್ಮರಕ್ಷಕರು ಅಂತ ಹೇಳಿ ಅಥವಾ ಬೇರೆಲ್ಲ ಪಟ್ಟಗಳನ್ನು ಕಟ್ಟಿ ಜನರಿಗೆ ಮಂಕು ಬೂದಿ ಎರಚುವಂತಹ ಪ್ರಕ್ರಿಯೆಗಳು ಇಲ್ಲಿಯ ಸಂಘ ಪರಿವಾರ ನಿರಂತರವಾಗಿ ನಡೆಸ್ತಾ ಬರ್ತಾ ಇರುವಂಥದ್ದು. ಇದರ ಬಗ್ಗೆ ಹಿಂದೂ ಸಮುದಾಯ ಎಚ್ಚೆತ್ತುಕೊಳ್ಬೇಕು. ಯಾಕೆಂತ ಹೇಳಿದರೆ, ಯಾವುದೇ ಅಪರಾಧ ಕೃತ್ಯಗಳನ್ನು ನಾವು ಅಪರಾಧಗಳಾಗಿ ಕಾಣಬೇಕೇ ಹೊರತು ಅದಕ್ಕೆ ಧರ್ಮದ ಬಣ್ಣವನ್ನು ಹಚ್ಚಿ ರಾಜಕೀಯವಾಗಿ ಅದನ್ನು ದುರುಪಯೋಗಪಡಿಸುವಂತಹ, ರಾಜಕೀಯ ಲಾಭವನ್ನು ಪಡೆಯುವಂತಹ ಮತ ವಿಕೇಂದ್ರೀಕರಣದ ಈ BJPಯ ತಂತ್ರಗಾರಿಕೆಯನ್ನು ಜಿಲ್ಲೆಯ ಹಿಂದೂ ಸಮಾಜ ಅರ್ಥ ಮಾಡಿಕೊಂಡ್ರೆ ಜಿಲ್ಲೆಯಲ್ಲಿ ಶಾಂತಿ, ನೆಮ್ಮದಿ ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಓಕೆ, ಕೊನೆಗೊಳಿಸೋಲ್ಲ. ಎಲ್ರಿಗೂ ಧನ್ಯವಾದ. ಎಲ್ಲ ಮಾಧ್ಯಮ ಮಿತ್ರರಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದಗಳು ಅಂತ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮುಕ್ತಾಯಗೊಳಿಸ್ತೇವೆ.